ಇನ್ನು ಯುದ್ಧದ ಬಗ್ಗೆ ಮಾತಾಡಲೇಬೇಕು. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಯುದ್ಧ ನೌಕೆಗಳು ದೊಡ್ಡ ಮಟ್ಟದಲ್ಲಿ ನಾಕಾಬಂದಿ ಹಾಕಿವೆ. 16 ಯುದ್ಧ ನೌಕೆಗಳು ಅಂದರೆ ಅದರ ಗಾತ್ರ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಫೋಟಕಗಳಿರ್ತವೆ, ಏನು ಎತ್ತ. ಜೊತೆಗೆ ನೋಡಿದ್ರೆ ಕೆಲವೊಂದಂತೂ ಬಿಡಿ, ನೇರವಾಗಿ ವಿಮಾನಗಳು ಬರ್ಬೋದು, ಲ್ಯಾಂಡ್ ಆಗ್ಬೋದು, ಅಲ್ಲಿಂದ ಹಾರಾಡಬಹುದು, ಅಷ್ಟರ ಮಟ್ಟಿಗೆ. ಅಂಥ 16 ಯುದ್ಧ ನೌಕೆಗಳು ಪೂರ್ವ ಮಧ್ಯಪ್ರಾಚ್ಯದಲ್ಲಿ ಬೀಡ್ಬಿಟ್ಟಿವೆ. ಹರ್ಮುಜ್ ಮೇಲೆ ದಿಗ್ಬಂಧನದ ಬೆನ್ನಲ್ಲೇ ಈ ಜಮಾವಣೆಯನ್ನು ಅಮೆರಿಕ ಮಾಡಿದೆ. ಇನ್ನು ಬರೀ ಇಷ್ಟು ಮಾತ್ರ ಅಲ್ಲ, ಈ ಕೆಂಪು ಸಮುದ್ರದಲ್ಲೂ ಕೂಡ, ರೆಡ್ ಸೀನಲ್ಲೂ ಕೂಡ ನಿಯಂತ್ರಣಕ್ಕೆ ಈಗಾಗಲೇ ಅಮೆರಿಕ ಮುಂದಾಗಿದೆ. ಯಾಕೆಂದರೆ ಹೌತಿಗಳ ದಾಳಿ ತಪ್ಪಿಸಬೇಕು. ಹೀಗಾಗಿ ಅಂದರೆ ಯುದ್ಧ ನೌಕೆಯನ್ನು ನಿಯೋಜಿಸಲಾಗಿದೆ. ಇನ್ನು ಪಾಯಾ ಲೆಬರ್ ಶಿಪ್ ದುಬೈನಿಂದ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿದೆ. ದಿಗ್ಬಂಧನದ ಬಳಿಕ ಮೊದಲ ಹಡಗು ಸಂಚಾರ ಮಾಡಿರೋದು ಪಾಯಾ ಲೆಬರ್ ಶಿಪ್ ದುಬೈನಿಂದ ಭಾರತದ ಕಡೆಗೆ ಬಂದಿದೆ. ಇದೊಂದು ಸಮಾಧಾನಕರ ಸಂಗತಿ. ಹರ್ಮುಜ್ ಮೇಲೆ ಏನೇ ದಿಗ್ಬಂಧನ ಹೇರಿದರೂ ಕೂಡ ಬಹುಶಃ ಅನಿಸುತ್ತೆ ಭಾರತದ ಶಿಪ್ಗಳನ್ನು ಯಾವುದೇ ಕಾರಣಕ್ಕೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ಈ ಹರ್ಮುಜ್ ಮೇಲೆ ನೀವೇನಾದರೂ ದಿಗ್ಬಂಧನ ಹಾಕಿದ್ರೆ ನಾವು ಸುಮ್ಮನಿರಲ್ಲ ಅನ್ನುವಂಥ ಮಾತನ್ನು ಚೀನಾ ಹೇಳಿತ್ತು. ಅಷ್ಟೇ ಅಲ್ಲ, ಅದಕ್ಕೆ ತಕ್ಕಂಗೆ ಸುಮ್ಮನೆ ಚೀನಾ ಮಾತಾಡೋದು ಮಾತ್ರ ಅಲ್ಲ, ಚೀನಾದ ಹಡಗು ಈಗ ಹರ್ಮುಜ್ ಜಲಸಂಧಿಯನ್ನು ದಾಟಿದೆ. ರಿಚ್ ಸ್ಟಾರಿ ಹೆಸರಿನ ಮಧ್ಯಮ ಶ್ರೇಣಿಯ ಟ್ಯಾಂಕರ್ ಇದು. 2023ರಲ್ಲಿ ವಾಷಿಂಗ್ಟನ್ನಿಂದ ಇದು ಕಪ್ಪು ಪಟ್ಟಿಗೆ ಸೇರಿದಂಥ ಶಿಪ್ ಇದು. ಇರಾನ್ ಬಂದರಿನಿಂದ ಅದು ನಿರ್ಗಮಿಸಿದೆ ಅನ್ನುವಂಥ ಮಾತಿದೆ, ಆದರೆ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದು ಮೂಲದ ಪ್ರಕಾರ ಹರ್ಮುಜ್ ಜಲಸಂಧಿಯನ್ನು ದಾಟಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಇನ್ನು ಇದೆಲ್ಲದರ ಜೊತೆಗೆ ಚೀನಾ ಸುಮ್ಮನಿಲ್ಲ. ನೋಡಿ, ನಮ್ಮದು ವ್ಯಾಪಾರ ವ್ಯವಹಾರ ಒಪ್ಪಂದಗಳಿವೆ, ನೀವೇನಾದರೂ ಅತಿಯಾಗಿ ಕೈ ಹಾಕಿದ್ರೆ ನಾವು ಸುಮ್ಮನಿರಲ್ಲ ಅಂತ ನೇರವಾಗಿ ಸಂದೇಶವನ್ನು ರವಾನಿಸಿತ್ತು. ಈಗ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಪರೋಕ್ಷ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಅನಗತ್ಯವಾಗಿ ನೀವು ಮಧ್ಯಪ್ರಾಚ್ಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ. ಮಧ್ಯಪ್ರಾಚ್ಯ ದೇಶಗಳ ಸ್ವತಂತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ ಧಕ್ಕೆ ತರಬೇಡಿ. ಕೊಲ್ಲಿ ರಾಷ್ಟ್ರಗಳ ರಾಷ್ಟ್ರೀಯ ಸಾರ್ವಭೌಮತ್ವ ಏನಿದೆಯಲ್ಲ ಅದನ್ನು ನೀವು ಗೌರವಿಸಬೇಕು. ಜೊತೆಗೆ ಹಿಂಗೆ ಮಾಡಿದ್ರೆ ಮಾತ್ರ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಒತ್ತು ನೀಡಿದಂಗೆ ಆಗುತ್ತೆ. ಇಲ್ಲಾಂದರೆ ಶಾಂತಿ ಕದಡಿ ಹೋಗುತ್ತೆ. ಹೀಗಾಗಿ ಏನು ಅಂದರೆ ಶಾಂತಿ ಪ್ರಸ್ತಾವನೆಯನ್ನು ಕೂಡ ಜಿನ್ಪಿಂಗ್ ಮುಂದಿಟ್ಟಿದ್ದಾರೆ. ನೋಡಿ, ಇರಾನ್ಗೆ ಎಷ್ಟರ ಮಟ್ಟಿಗೆ ಹರ್ಮುಜ್ ಜಲಸಂಧಿ ದಿಗ್ಬಂಧನ ಹಾಕಿದ್ದು ಇರಾನ್ಗೆ ಒಂದು ದಿನಕ್ಕೆ 4,000 ಕೋಟಿ ನಷ್ಟ ಆಗುತ್ತೆ. ಅಮೆರಿಕ ಮೂಲದ ಪತ್ರಿಕೆ ಈ ಮಾಹಿತಿಯನ್ನು ಹೊರಹಾಕಿದೆ. ಇರಾನ್ನ ಹಡಗುಗಳು ಸಮುದ್ರದಲ್ಲೇ ಇವೆ, ತೈಲ ಸಾಗಾಟ ಆಗ್ತಾ ಇಲ್ಲ, ವಿಪರೀತವಾದಂಥ ನಷ್ಟವನ್ನು ಇರಾನ್ ಎದುರಿಸ್ತಾ ಇದೆ. ಈ ನೋಡಿ, ಆರ್ಥಿಕ ಮೂಲಕ್ಕೇ ಕೈ ಹಾಕೋದು, ಅದರ ಕುತ್ತಿಗೆನೇ ಹಿಚಿಕಿಬಿಟ್ರೆ ಇನ್ನು ಮಾತಾಡೋಂಗಿಲ್ಲ. 8 ದಿವಸ ಯುದ್ಧ ಮಾಡಿದ್ದಾರೆ, ಆದಾಯದ ಮೂಲವೇ ಕಟ್ಟಾಯಿತು ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯ? ಮೊದಲೇ ಯುದ್ಧದಿಂದ ಜರ್ಜರಿತ ಆಗಿರುವಂಥ ಒಂದು ರಾಷ್ಟ್ರ, ಬ್ಯಾಕ್ ಟು ಬ್ಯಾಕ್ ನಾಯಕರು ಸತ್ತು ಹೋದರು. 13-14 ಜನರನ್ನು ಹೊಡೆದು ಹಾಕಲಾಯಿತು. ಅಷ್ಟಾದರೂ ಇಷ್ಟು ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಒಂದು ಕಡೆಗೆ ಚೀನಾ, ಇನ್ನೊಂದು ಕಡೆಗೆ ರಷ್ಯಾ, ನೋ ಡೌಟ್. ಈಗ ಈ ಹರ್ಮುಜ್ ಜಲಸಂಧಿಯನ್ನೇ ಪೂರ್ತಿ ನಾಕಾಬಂದಿ ಹಾಕಿರೋದ್ರಿಂದ ಒಂದು ಲೆಕ್ಕದಲ್ಲಿ ಏನಾದರೂ ಉಸಿರು ಕಟ್ಟದಂಗಾಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ.